ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ. ಏನಪ್ಪ ಅಂತಂದರೆ ಅಲ್ಲಿ ತೇರು ನಡೀತಾ ಇತ್ತು. ಕಾಡು ಮಲ್ಲೇಶ್ವರ ದೇವ್ರದ್ದು. ಏನಂದರೆ ಶಿವರಾತ್ರಿ ಆಗಿದ್ದು ನೆಕ್ಸ್ಟ್ ಡೇ ಅಲ್ಲಿ ತೇರು ತೆಪ್ಪ ರಥೋತ್ಸವ ಏನು ಅಂತಿರೋ ಅದು ಬ್ರಹ್ಮ ರಥೋತ್ಸವ ಅಂತ ನಡೀತಾ ಇತ್ತು. ಇನ್ನೊಂದೇನೆಂದರೆ ಇನ್ನು ತೇರು ನಡೆಯುವಾಗ ಹಣ್ಣು ಮತ್ತು ಜಾವನ ಎಸೆಯೋದು ಅವಾಗಿಂದ ವಾಡಿಕೆ. ಎಲ್ಲರೂ ಅದನ್ನ ಮಾಮೂಲಿ ಎಸಿತಾರೆ. ಆದರೆ ನಾನು ಸ್ವಲ್ಪ ಹಣ್ಣಿನ ಮೇಲೆ ಏನೋ ನನ್ನ ಮನಸ್ಸಲ್ಲಿ ಇರೋದನ್ನು ಬರೆದು ಎಸೆಯೋಂಥದ್ದು. ಅದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಆದರೆ ಏನೋ ಒಂಥರ ಬ್ಲೆಸ್ಡ್. ಹೋಗಿ ದೇವ್ರ ಹತ್ರ ಬಿತ್ತು, ಅದನ್ನು ಖುಷಿ ಆಯಿತು. ಮತ್ತು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ನಾನು ನೋಡಿದ್ರೆ ಮಜ್ಜಿಗೆ ಅಂತ ಹೋಗಿ ಈಸ್ಕೊಂಡೆ. ಅದು ನೋಡಿದ್ರೆ ಬಾದಾಮ್ ಹಾಲಾಗಿತ್ತು. ಅದೊಂಥರ ಏನೋ ಒಂಥರ ಹುಳಿ ಅಂತ ಅಂದ್ಕೊಂಡು ಹೋದರೆ ಸ್ವೀಟ್ ಸಿಕ್ತಲ್ಲ ಅನ್ನೋ ಖುಷಿ ಸಂಭ್ರಮ ನನಗಾಗಿತ್ತು. ಮತ್ತು ನೆಕ್ಸ್ಟು ಅಲ್ಲೇ ಸ್ವೀಟ್ ಕೊಡ್ತಾಯಿದ್ರು. ಸ್ವೀಟ್ನ ಇಸ್ಕೊಂಡು ಮುಂದೆ ಹೋದೆ. ಇದಿರೋಂಥದ್ದು ಮಲ್ಲೇಶ್ವರಂ ಹೃದಯ ಭಾಗ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. ಅಲ್ಲಿರೋಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅವಾಗವಾಗ ಇಲ್ಲಿ ಗಂಗಮ್ಮ ಜಾತ್ರೆ ಆಗಿರ್ಬೋದು, ಕರಗ ಆಗಿರ್ಬೋದು, ತುಂಬ ದೇವ್ರ ಕಾರ್ಯಗಳು ನಡೀತಾ ಇರ್ತವೆ. ಪಕ್ಕದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಬೇರೆ ಇದೆ ನೋಡಿ. ನನಗೆ ಅದು ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಏಕೆಂದರೆ ತುಂಬ ಕ್ರೌಡ್ ಇತ್ತು. ಎಷ್ಟು ಜನ ಬರ್ತಾರೆ ಅಂದರೆ ತುಂಬ ಜನ ಬರ್ತಾರೆ. ಅನ್ನದಾನ ಮತ್ತೆ ಮಾಡಿಸಿದ್ರು ವೆಂಕಟೇಶ್ ಗೌಡರು ಅಂತ ಹೇಳಿ ಅವರು. ಇನ್ನು ತೇರಲ್ಲಿ ಸಾಕ್ಷಾತ್ ಈಶ್ವರ, ಪಾರ್ವತಿ, ಭ್ರಮರಾಂಬನ ಮುಂತಾದ ದೇವತೆಗಳನ್ನ ಅಲ್ಲಿ ತೇರಲ್ಲಿ ತೊಗೊಂಡೋಗ್ತಿರೋ ಅಂಥದ್ದು. ಇನ್ನೂ ಅಲ್ಲಿ ಎಷ್ಟು ಸಂಭ್ರಮ ಇತ್ತು ಅಂತಂದರೆ ಅಷ್ಟೊತ್ತು 9 ಗಂಟೆ ರಾತ್ರಿ 10 ಗಂಟೆ ರಾತ್ರಿ ಆದರೂ ಜನ ಹಂಗೆ ಇದ್ದರು. ಪ್ರಸಾದ ವಿನಿಯೋಗ ಆಗಿರ್ಬೋದು, ಆರತಿ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದೆ ನೋಡ್ತಾ ಹೋಗಿ ಬರ್ತಾಯಿದೆ ತೇರು. ಭಗವಂತ ನಿಮಗೂ ಆಯಸ್ಸು ಆಶೀರ್ವಾದ, ನೀವು ಅಂದ್ಕೊಂಡಿರೋ ಕನಸೆಲ್ಲ ಈಡೇರಲಿ ಅಂತ ನಾನು ಇಲ್ಲಿಂದನೇ ಹೇಳ್ಕೊತೀನಿ. ನೀವು ಎಲ್ಲರೂ ನಿಮ್ಮ ಮನಸ್ಸಲ್ಲಿ ಏನೇನಿದೆಯೋ ಪ್ರಾರ್ಥನೆ ಮಾಡ್ಕೊಳ್ಳಿ ದೇವ್ರ ಹತ್ರ. ಈ ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ತೇರು ತೆಪ್ಪೋತ್ಸವನ ನೋಡಿ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಥ್ಯಾಂಕ್ ಯು. ಶುಭರಾತ್ರಿ.